ಶುರುವಲ್ಲಿ ನಾನು ಹೇಳ್ತಾ ಇದ್ದಿದ್ದು, ನಾವು ಶುರು ಮಾಡಿದ್ದು 1999ರಲ್ಲಿ. ಆದರೆ ಮುಖ್ಯವಾಗಿ ಈ ಯೋಚನೆ ಬರೇ ನೆಫ್ರೋಯೂರಾಲಜಿ ಅಂದರೆ ಮೂತ್ರಮಾರ್ಗ ತಜ್ಞರು, ಮೂತ್ರಮಾರ್ಗ ಚಿಕಿತ್ಸೆ, ಮೂತ್ರಮಾರ್ಗ ಶಸ್ತ್ರಚಿಕಿತ್ಸೆ ಮಾಡುವಂಥ ಒಂದು ಸಂಸ್ಥೆ ಇಡೀ ದಕ್ಷಿಣ ಭಾರತದಲ್ಲಿ NU ಆಸ್ಪತ್ರೆಯನ್ನು ಮೊದಲು ಶುರು ಮಾಡಿತ್ತು. ಇಡೀ ಭಾರತದಲ್ಲಿ ನಾವು ಎರಡನೆಯ ಸಂಸ್ಥೆ. ಈಗಲೂ ಇಡೀ ಭಾರತದಲ್ಲಿ ಬರೀ ಈ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರುವಂಥದ್ದು ಕೆಲವು 3 ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಶುರು ಮಾಡಿರೋದು ಬೆಡ್ ಸ್ಟ್ರೆಂತ್ ಎಲ್ಲ ಅದು NU ಆಸ್ಪತ್ರೆ. ನಮ್ಮಲ್ಲಿ ಇರೋ ಡಾಕ್ಟ್ರುಗಳೆಲ್ಲ, ವೈದ್ಯರೆಲ್ಲ ನಮ್ಮೊಟ್ಟಿಗೆ ಸಾಧಾರಣ 25 ವರ್ಷದಿಂದ ಇದ್ದಾರೆ. 15-20 ವರ್ಷದಿಂದ ಇದ್ದವರು. ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದು. ಈಗ ಹೊಸದಾಗಿ ನಾವು NU ಸೆಂಟ್ರಲ್ ಅಂತ ಮಿಷನ್ ರೋಡಲ್ಲಿ ಶುರು ಮಾಡ್ತಾ ಇದ್ದೇವೆ. I would like to talk about the clinical excellence. That is, ಈಗ ಒಂದು ಆಸ್ಪತ್ರೆಗೆ ಹೋದರೆ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಔಟ್ಕಮ್ ಏನಿದೆ. ಸೊ ನಾನು ಈಗ ಕಿಡ್ನಿ ಫೇಲ್ಯೂರ್ ಹೋಗ್ತಾ ಇದ್ದೀನಿ. ಸೊ ವಾಟ್ ಇಸ್ ದಿ ಔಟ್ಕಮ್ ಅಂದರೆ ಕೆಲವು ಪೇಷಂಟ್ ಡಯಾಲಿಸಲ್ಲಿ ಇರ್ತಾರೆ. ಸೊ ಡಯಾಲಿಸಲ್ಲಿ ಕ್ವಾಲಿಟಿ ಆಫ್ ಲೈಫ್ ಹೇಗಿದೆ, ಸೊ 1 year ಸರ್ವೈವಲ್, 5 years ಸರ್ವೈವಲ್ ಎಷ್ಟಿದೆ, ಇದೆಲ್ಲ ನೋಡಿದ್ರೆ ಇಟ್ ಟೆಲ್ಸ್ ಯು ದಿ ಔಟ್ಕಮ್ ಆ್ಯಂಡ್ ದಿ ಕ್ಲಿನಿಕಲ್ ಪರ್ಫಾರ್ಮೆನ್ಸ್ ಆಫ್ ದಿ ಇನ್ಸ್ಟಿಟ್ಯೂಷನ್. ಅದೇ ಥರ ಇನ್ಫೆಕ್ಷನ್ ರೇಟ್ಸ್. ಈಗ ಒಂದು ಆಪ್ರೇಷನ್ ಮಾಡಿದ್ರೆ ಆಪ್ರೇಷನ್ ಆದಮೇಲೆ ಇನ್ಫೆಕ್ಷನ್ ರೇಟ್ಸ್ ಎಷ್ಟಿದೆ. ಒಂದು ಸೆಂಟ್ರಲ್ ಲೈನ್ ಡಯಾಲಿಸಿಸ್ ಮಾಡೋದಕ್ಕೆ ಕತ್ತಲ್ಲಿ ಟ್ಯೂಬ್ ಹಾಕಿ ಡಯಾಲಿಸಿಸ್ ಮಾಡ್ತೀವಿ. ಸೊ ಅದು 1 ತಿಂಗಳು 2 ತಿಂಗಳು ಪೇಷಂಟ್ ಇರ್ತದೆ. ಸೊ ಆ ಥರ ಕಥೀಟರ್ ಕತ್ತಲ್ಲಿ ಇರುವಾಗ ಇನ್ಫೆಕ್ಷನ್ ಬರೋಕ್ಕೆ ಸಾಧ್ಯ ಇದೆ. ಸೊ ವರ್ಲ್ಡ್ ಓವರ್ ಇನ್ಫೆಕ್ಷನ್ ರೇಟ್ಸ್ ಎಷ್ಟು ಇರಬೇಕಂತ ಇಟ್ಟಿದ್ದಾರೆ. ಸೊ ನಮ್ಮ ದೇಶದಲ್ಲಿ ಬೇರಿಂಗ್ ಡಯಾಲಿಸಿಸ್ ಸೆಂಟರ್ಸಲ್ಲಿ ಕ್ಲಾಪ್ಸಿ ಅಂತ ಹೇಳ್ತೀವಿ, ಸೆಂಟ್ರಲ್ ಲೈನ್ ಅಸೋಸಿಯೇಟೆಡ್ ಇನ್ಫೆಕ್ಷನ್. ಅದು ನಾರ್ಮಲಿ ಎನಿವೇರ್ ಫ್ರಮ್ 2 to 16 per 1000 catheter days ಅಂತ ಹೇಳ್ತೀವಿ. ಅದು ನಮ್ಮ NU ಆಸ್ಪತ್ರೆಯಲ್ಲಿ ದಿ ಕ್ಲಾಪ್ಸಿ ರೇಟ್ ಇಸ್ ಓನ್ಲಿ 1.1 per 1000 catheter days, ಆಲ್ಮೋಸ್ಟ್ ಲೋಯೆಸ್ಟ್ ಇನ್ ಇಂಡಿಯಾ. ಸೊ ಇದೆಲ್ಲ ಕ್ಲಿನಿಕಲ್ ಎಕ್ಸಲೆನ್ಸ್ ಆ್ಯಂಡ್ ಕ್ಲಿನಿಕಲ್ ಔಟ್ಕಮ್ಸ್ ದಟ್ ವಿ ಜನರಲಿ ಟಾಕ್ ಅಬೌಟ್. ನಾನಿಲ್ಲಿ ಬಂದಿರೋದು ಡಾಕ್ಟರ್ಸ್ ಥರ ಅಲ್ಲ, ಇನ್ವೆಸ್ಟರ್ ಆಗಿ ಬಂದಿದ್ದೀನಿ. ನಾವು NU ಹಾಸ್ಪಿಟ್ಲಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ. ಆ್ಯಂಡ್ ವಿ ಬಿಲೀವ್ ದ್ಯಾಟ್ ಈ ಇನ್ವೆಸ್ಟ್ಮೆಂಟಲ್ಲಿ ಇನ್ನೂ ಮೋರ್ ಯೂನಿಟ್ಸ್ ಓಪನ್ ಮಾಡಬೇಕು ಅಂತ. ಯಾಕೆ ನಾವು ಇನ್ವೆಸ್ಟ್ ಮಾಡಿದ್ದೀವಿ, ಇಷ್ಟು ಆಪ್ಷನ್ ಇದೆ ಇಂಡಿಯಾದಲ್ಲಿ. NUನ ಯಾಕೆ ಚೂಸ್ ಮಾಡಿದ್ದೀವಿ ಅಂದರೆ, ಇನ್ ಮೈ ಒಪಿನಿಯನ್, ವಿತೌಟ್ ಅಫೆಂಡಿಂಗ್ ಎನಿವನ್, ದಿಸ್ ದ ಮೋಸ್ಟ್ ಹಾನೆಸ್ಟ್ ಹಾಸ್ಪಿಟಲ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಾವು ಕಾಸು ಕೊಟ್ಟು ಟ್ರೀಟ್ಮೆಂಟ್ ತಗೋತೀವಿ. ವಿ ಶುಡ್ ಎನ್ಶ್ಯೂರ್ that we give the best treatment to the people who come to us. ಅವ್ರನ್ನ ನಾವು ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು, ಎಕ್ಸಸ್ ಚಾರ್ಜ್ ಮಾಡಬಾರ್ದು. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಹಾನೆಸ್ಟಿ ಈಸ್ ಅ virtue which we believe NU has. So basically, as healthcare investors, we believe that NU hospital, with the investment provided by us, will grow beyond Mission Road, multiple centers in Bangalore, and also go to other states. ಸೊ ಇಲ್ಲಿ ಆಲ್ರೆಡಿ ಸರ್ ಹೇಳ್ದಂಗೆ, ನಮ್ಮ ಚೇರ್ಮನ್ ಸಾಹೇಬ್ರಾಗಲಿ ಡೈರೆಕ್ಟರ್ ಆಗಲಿ ಹೇಳ್ದಂಗೆ, ಆಲ್ರೆಡಿ ವಿ ಆರ್ ಕ್ಲಿನಿಕಲ್ ಎಕ್ಸಲೆನ್ಸ್ ಅಂದರೆ ಪ್ರೋಟೋಕಾಲ್ಸ್ ಫಾಲೋ ಮಾಡೋದಾಗಲಿ, ಒಂದು ಇಂಪ್ಲಿಮೆಂಟೇಷನ್ ಮಾಡೋದಾಗಲಿ, ಅದು ಐ ಕ್ಯಾನ್ ಸಿ ಫ್ರಮ್ ಟಾಪ್ ಟು ಬಾಟಮ್. ಚೇರ್ಮನ್ ಸಾಹೇಬ್ರಾಗಲಿ, ಒಬ್ಬ ಸೆಕ್ಯೂರಿಟಿ ಆಗಲಿ, ದೇ ಫಾಲೋ ದಿಸ್ ಪ್ರೋಟೋಕಾಲ್ಸು. ಆ್ಯಕ್ಷನ್ ಅಂತ ಹೇಳ್ತೀವಲ್ಲ, ಬರೀ ಪೇಪರಲ್ಲಿಲ್ಲ, ಇದು ಆ್ಯಕ್ಷನಲ್ಲಿದೆ. ಐ ಕ್ಯಾನ್ ಸಿ ದ್ಯಾಟ್. So that has led to the safety, infection safety agli, drug safety agli, operative safety agli. So idralli ನಾವು ಸಾಕಷ್ಟು expertise ಬಂದಿದೆ. Whenever one center needs a special expertise, the urologist actually travels from another center, and this is one of our core strengths. We don't compete with each other, we complement each other. So that is how we do it. ಯಾವಾಗ ನಾನು ಕಿಡ್ನಿ ರೋಗದ ಬಗ್ಗೆ ಮಾತಾಡ್ತೀವೋ, CKD ಅಂತ ಏನು ಹೇಳ್ತೀವೋ, ಇದರಲ್ಲಿ ರೀನಲ್ ನ್ಯೂಟ್ರಿಷನ್ ಅಥವಾ ಡಯಟ್ ಮತ್ತೆ ಸ್ಪೆಷಲ್ ನ್ಯೂಟ್ರಿಷನ್ ಅನ್ನೋದು ಒಂದು ಸಪೋರ್ಟ್ ಸಿಸ್ಟಮ್ ಆಗಿರಲ್ಲ.
It is a cornerstone of it. whole thing.